ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಮ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಂಥ ನರಸಿಂಹ ಸರ್ ಅವರಿಗೂ ಹಾಗೂ ಜಿಲ್ಲಾಧ್ಯಕ್ಷರಂಥ ಬಂದಿಗೆ ಸಾಬ್ ಅವರಿಗೂ ಹಾಗೂ ಈ ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಚಾಲಕರ ಅಧ್ಯಕ್ಷರಾದಂಥ ಸಹೋದರಿ ತಹಸೀಲ್ದಾರ್ ಮೇಡಮ್ ಅವರಿಗೂ ಹಾಗೂ ವೇದಿಕೆ ಮೇಲಿರ್ತಂಥ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಚಾಲಕ ಮತ್ತು ಚಾಲಕಿ ಸಹೋದರಿಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈಗ ತಾನೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಆಶೀರ್ವಾದ ನೀಡಿದಂಥ ಸ್ವಾಮೀಜಿಯವರ ಪಾದಕಮಲಕ್ಕೂ ನಮಸ್ಕರಿಸುತ್ತಾ, ನನ್ನ ಕಾರ್ಮಿಕ ಇಲಾಖೆ ವತಿಯಿಂದ ಸಾಕಷ್ಟು ಯೋಜನೆಗಳು ಅದಾವಂಥೇಳಿ ನಿಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ನಿಜ ಅವರು ಹೇಳಿದ್ದು. ಆದರೆ ಕಾರ್ಮಿಕ ಇಲಾಖೆ ಇರ್ತಕ್ಕಂಥ ಯೋಜನೆಗಳನ್ನು ನಿಮ್ಮ ಹತ್ರ ತಲುಪಿಸಬೇಕಾದ್ರೆ ಇಂಥ ಕಾರ್ಯಕ್ರಮಗಳನ್ನು ನಡೆಸಲೇಬೇಕು. ಯಾಕಂದ್ರೆ ನಾವಿರೋದು ಒಬ್ಬರು ಅಧಿಕಾರಿಗಳು ಇರ್ತೀವಿ, ಪ್ರತಿಯೊಬ್ಬರಿಗೂ ಕೂಡ ಹೋಗಿ ಹೇಳೋಕ್ಕಾಗಲ್ಲ. ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ, ಆಮೇಲೆ ಪಾಂಪ್ಲೆಂಟ್ಸ್ ಮಾಡಿಕೊಡ್ತೀವಿ, ಆದರೆ ಅಷ್ಟೊಂದು ಪರಿಣಾಮಕವಾಗಿ ಮುಟ್ಟಂಗಿಲ್ಲ. ಈಗ ಇಂಥ ಕಾರ್ಯಕ್ರಮದಲ್ಲಿ ನಮ್ಮಂಥ ಅಧಿಕಾರಿಗಳನ್ನು ಕರೆಸಿ ಇಲಾಖೆ ಯೋಜನೆಗಳಿಗೆ ಹೇಳಿಸ್ಕೊಡ್ಬೇಕು, ಅದು ಒಳ್ಳೆಯದು. ಅದನ್ನು ನಾನು ಪ್ರಮುಖವಾಗಿ ಮೊದಲನೇದಾಗಿ ನಿಮ್ಮ ಚಾಲಕರ ಸಂಘ ಅಧ್ಯಕ್ಷರಿಗೆ ಬಂದಿಗೆ ಸರ್ ಅವರಿಗೂ ಹಾಗೂ ತಹಸೀಲ್ದಾರ್ಗೂ ನಾನು ನಮಸ್ಕಾರ ಹೇಳ್ತೀವಿ. ಯಾಕಂದರೆ ನಮ್ಮ ಇಲ್ಲಿರ್ತಕ್ಕಂಥ ಯೋಜನೆಗಳು ಭಾಳಷ್ಟು ಇದಾವೆ. ಫಸ್ಟ್ ಚಾಲಕರ ಬಗ್ಗೆ ಹೇಳ್ತೀನಿ. ಚಾಲಕ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಒಂದು ಮಂಡಳಿ ಅಂತೇಳಿ ನಮ್ಮಲ್ಲಿ ಸ್ಥಾಪನೆ ಆಗಿದೆ. ಯಾವುದೇ ಚಾಲಕರಿರಲಿ ಅವರು ಬ್ಯಾಡ್ಜ್ ನಂಬರ್ ಹೊಂದಿರಬೇಕು, ಅಥವಾ ಟ್ರಾನ್ಸ್ಪೋರ್ಟ್ TL ಅಂತ ಇರ್ತದೆ, TL ಅಂತ ಇರ್ತದೆ. ಅಂಥ ಕಾರ್ಮಿಕರು ಒಂದು ವೇಳೆ ಆಕ್ಸಿಡೆಂಟದಲ್ಲಿ ತೀರಿಕೊಂಡ್ರೆ ಅವರಿಗೆ ಸರ್ಕಾರದಿಂದ 5 ಲಕ್ಷ ಕೊಡ್ತೀವಿ. ಆಕ್ಸಿಡೆಂಟಲ್ ಅಂದ್ರೆ ಆಕ್ಸಿಡೆಂಟಲ್ಲಿ ಸಾಯ್ಬೇಕಂತೇನಿಲ್ಲ, ವೆಹಿಕಲ್ ಹೋಗುವಾಗ ಸಾಯ್ಬೇಕಂತೇನಿಲ್ಲ. ನೀವು ನಿರ್ವಹಿಸಿದಾಗೂ ಸತ್ತರೂ ಬರ್ತದೆ. ಒಂದು ವೇಳೆ ಏನದ ಹೊರಗಡೆ ನೀವು ಚಾಲಕರಾಗಿ ನಿಮ್ಮಲ್ಲಿ ಬ್ಯಾಡ್ಜ್ ನಂಬರ್ ಇರ್ತದೆ, ಮನೆಯಿಂದ ಹೋಗುವಾಗ ಟೂ ವೀಲರ್ ಗಾಡಿ ತಂದು ಹೋಗ್ತಾ ಇರ್ತೀರಿ, ಟೂ ವೀಲರ್ ಗಾಡಿ ಹೋಗುವಾಗೂ ಕೂಡ ಪಲ್ಟಿಯಾಗಿ ಬಿದ್ದು ಸತ್ತರೂ ಈ ಒಂದು ಪಾಲಿಸಿ ನಿಮಗೆ ಯೂಸ್ ಆಗುತ್ತೆ. ಆ ಡ್ರೈವರ್ಗಳಿಗೆ ಅಂಥ ಡ್ರೈವರ್ಗಳಿಗೆ ಈ ಒಂದು ನಮ್ಮ ಇಲಾಖೆಯಿಂದ 5 ಲಕ್ಷ ಕೊಡುವಂಥದ್ದು. ಡ್ರೈವರ್ಗೆ ಇಷ್ಟ ಹೆಂಗೆ ಕೊಡ್ತೀರಿ ಅಂತ ಅನ್ಬೋದು. ಡ್ರೈವರ್ ಜೊತೆಯಲ್ಲಿ ನಿರ್ವಾಹಕರಿಗೂ ಕೂಡ ಈ ಸೌಲಭ್ಯ ಬರ್ತದೆ, ಆಮೇಲೆ ಕ್ಲೀನರಿಗೂ ಈ ಸೌಲಭ್ಯ ಬರ್ತದೆ. ಕ್ಲೀನರ್ ಎಲ್ಲಿರ್ತಾರಂದ್ರೆ ಒಂದು ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಲಾರಿಗಳು ಇರ್ತಾವೆ, ಸ್ಕೂಲ್ಗಳು ಇರ್ತಾವೆ, ಅಲ್ಲಿ ಒಂದು 4-5 ಲಾರಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಅವು ಕ್ಲೀನರ್ ಇದ್ದಿರ್ತಾನೆ. ಮತ್ತು ಈಗಂತೂ ಪ್ರೈವೇಟ್ ಬಸ್ಗಳಂತೂ ಇಲ್ಲ, ಮೊದಲಿದ್ದು ಈ ಪ್ರೈವೇಟ್ ಬಸ್ಗಳು ಇದ್ದವಪ್ಪ ಅಂದ್ರೆ ನಿರ್ವಾಹಕ ಅಂತ ಇರ್ತಾರೆ. ನಿರ್ವಾಹಕ ಅಂತ ಮಕ್ಕಳಿಗೆ ಇಳಿಸೋದು ಎಬ್ಸೋದು ಅವ್ರ ಪ್ರೊಟೆಕ್ಷನ್ ಮಾಡಕ್ಕೆ ನಿರ್ವಾಹಕರು ಇರ್ತಾರೆ. ನಿರ್ವಾಹಕರು ಮತ್ತು ಕ್ಲೀನರ್ಗಳು ಅವರು ನಮ್ಮ ಹತ್ರ ಲೈಸೆನ್ಸ್ ತೊಗೋಬೇಕು, ನಾ ಕ್ಲೀನರ್ ಮಾಡ್ತೀನಿ ಅಂಥೇಳಿ, ಮತ್ತು ನಿರ್ವಾಹಕರು ಮಾಡ್ತೀನಿ ಅಂತ ಲೈಸೆನ್ಸ್ ತೊಗೋಬೇಕು. ಇಷ್ಟೇ ಅವರು ಇಂಥ ಕೆಲಸಕ್ಕೆ. ಆದರೆ ಚಾಲಕರು ಲೈಸೆನ್ಸ್ ಬೇಕೇ ಇಲ್ಲ. ನೀವು ಯಾವಾಗ ಸಾರಿಗೆ ಇಲಾಖೆಯಿಂದ ನೀವೇನು ಲೈಸೆನ್ಸ್ ತೊಗೊಂಡಿರ್ತೀರಿ ಬ್ಯಾಡ್ಜ್ ನಂಬರ, ಅದನ್ನೇ ಇಟ್ಸ್ ಆಫ್ ನೋಂದಣಿ ಇದ್ದಂಗೆ. ಅಂಥ ಚಾಲಕರು ಎಲ್ಲಾದರೂ ತೀರ್ಕೊಳ್ರಿ, ಎಲ್ಲಾದರೂ ಆಕ್ಸಿಡೆಂಟಾಗಿ ತೀರ್ಕೊಂಡ್ರೆ ದಯವಿಟ್ಟು ನಮ್ಮ ಇಲಾಖೆಗೆ ಹೇಳ್ರಿ, ಅವ್ರಿಗೆ 5 ಲಕ್ಷ ಕೊಡ್ತೀವಿ. ಏನೇನು ಸಬ್ಮಿಟ್ ಮಾಡ್ಬೇಕಂದ್ರೆ ಅವರು ಒಂದು ಪಂಚನಾಮ ರಿಪೋರ್ಟ್, FIR ರಿಪೋರ್ಟು, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಜಿರಾಕ್ಸು, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನಾಮಿನಿ, ನಿಮ್ಮ ಯಾರು ನಾಮಿನಿ ಮಾಡಿರ್ತೀರಿ, ಗಂಡ ಇರಲಿ ಹೆಂಡ್ತಿ ಇರಲಿ, ಅವ್ರದ್ದೊಂದು ಫೋಟೋ, ಆಧಾರ್ ಕಾರ್ಡ ಮತ್ತು ಇವೆಲ್ಲ ದಾಖಲಾತಿಗಳು ತಂದು ನಮ್ಮ ಇಲಾಖೆಗೆ ಯಾವಾಗ ಕೊಡಬೇಕು, 1 ವರ್ಷ ಒಳಗಾಗಿ ಕೊಡಬೇಕು. 1 ವರ್ಷ ಒಳಗಾಗಿ ಕೊಟ್ಟರೆ ಮಾತ್ರ ಅದನ್ನು ನಿಮಗೆ ಅದು 5 ಲಕ್ಷ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. 1 ವರ್ಷ ನಂತರ ಕೊಟ್ಟರೆ ತೊಗೊಂಗಿಲ್ಲ. ನೀವು ಎಲ್ಲಿ ಕೊಡ್ಬೇಕು ಅರ್ಜಿ ಅಂತಂದ್ರೆ ನೀವು ತಾಲೂಕಾ ಲೆವೆಲ್ ಇನ್ಸ್ಪೆಕ್ಟರ್ ಆಫೀಸಿಗೆ ಕೊಡ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ತಂದು ಕೊಡ್ಬೋದು, ಇಲ್ಲ ನಮ್ಮ ಮಂಡಳಿ ಬೆಂಗಳೂರಿಗೂ ಕೊಡ್ಬೋದು. ಒಂದು ವೇಳೆ ಆ ಆಕ್ಸಿಡೆಂಟ್ ಆದಂಥ ಫಲಾನುಭವಿಗೆ ಗೊತ್ತೇ ಇರಲಿಲ್ಲ ಅಂದ್ರೆ ನಿಮ್ಮಂಥ ಯಾರು ಡ್ರೈವರ್ ಸಂಘ ಅಧ್ಯಕ್ಷರಿರ್ತಾರಲ್ಲ ಅವರು ಕೂಡ ಅದನ್ನು ನೀವು
ಪರಿಶೀಲನೆ ನೀವು ಕೂಡ ಅದನ್ನು ಗೊತ್ತಾಯ್ತಪ್ಪ ಅನ್ನೋ ಮಾಹಿತಿ ತಿಳಿಸಿ ಸಾಕು. ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಕೊಂಡು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿಕೊಂಡು ಕೊಡ್ಬೋದು. ಎಷ್ಟೋ ಸಲ ಪೇಪರ್ನ ಬಂದಿರ್ತದೆ ಆಕ್ಸಿಡೆಂಟ್ ಆಗಿದ್ದು. ಇವತ್ತೇ ನಿನ್ನೇನು ಮನೆ ಆಗಿರ್ಬೇಕು ಮೋಸ್ಟ್ಲಿ. ತುಮಕೂರು ಬೆಂಗಳೂರು ಹತ್ತಿರ ಎಷ್ಟೋ ಮಂದಿ ಕಾರ್ಮಿಕರು ವೆಹಿಕಲ್ ಹೋಗೋತ್ತೇ ಬಿದ್ದು ಸತ್ತಿದ್ದಾರೆ. ಪೇಪರ್ದಾಗ ಬಂದಿದೆ, ಯೂಟ್ಯೂಬ್ನಾಗ ಬರ್ತಾವೆ. ಅಂಥಲ್ಲಿ ಕೂಡ ನೀವು ಸ್ವಲ್ಪ ಗಮನ ಹರಿಸಬೇಕು. ಅಲ್ಲೇನಾದರೂ ನಿಮ್ಮ ಡ್ರೈವರ್ಗಳು ಸತ್ತಿದ್ರಂದ್ರೆ ಇಮ್ಮಿಡಿಯೇಟ್ ಅವ್ರು ಯಾರು ಎಂತ ಏನು ಸುದ್ದಿ ಅಂಥೇಳಿ ಪೊಲೀಸ್ ಸ್ಟೇಷನಿಂದ ಮಾಹಿತಿ ಪಡೆದುಕೊಂಡು ಅಲ್ಲಿಯವರಿಗೆ ಮಾಹಿತಿ ಕೊಡಬೇಕು. ನೀವು ಹೋಗಿ ಕಾರ್ಮಿಕ ಇಲಾಖೆಗೆ ಭೇಟಿಯಾಗಿ ಇಂಥ ಒಂದು ಇದರಲ್ಲಿ ಸ್ಕೀಮ್ನಲ್ಲಿ ನೀವು ಯೋಜನೆ ಪಡೆದುಕೊಡ್ರಿ ಅಂಥೇಳಿ ದಯವಿಟ್ಟು ಎಲ್ಲರೂ ತಿಳ್ಕೊಡ್ರಿ. ಎಲ್ಲೇ ಆಕ್ಸಿಡೆಂಟ್ ಆಗಲಿ ಯಾವುದೇ ಆಗಲಿ ಅದನ್ನು ನಿಮಗೆ ಗೊತ್ತಾದ ತಕ್ಷಣ ಇದು ಮಾಹಿತಿ ಪಡೆದುಕೊಂಡು ಜಿಲ್ಲಾ ಮಟ್ಟದ ಅಧಿಕಾರಿ ತಿಳಿಸುವಂಥ ಕಾರ್ಯ ಆಗಬೇಕು. ಒಂದು ವೇಳೆ ನೀವು ಚಾಲಕರು ಇಂಜೂರ್ಡ್ ಆದ್ರೆ ಅಂತ ತಿಳ್ಕೊಡ್ರಿ, ಅಪಘಾತದಿಂದ ದುರ್ಬಲ ಹೊಂದಿ ಕೈಕಾಲು ಹೋದು ಸಂಪೂರ್ಣವಾಗಿ ದುರ್ಬಲ ಹೊಂದಂದ್ರೆ 2 ಲಕ್ಷ ಕೊಡ್ತೀವಿ. ಸಂಪೂರ್ಣವಾಗಿ ದುರ್ಬಲ ಹೊಂದಂದ್ರೆ 2 ಲಕ್ಷ ಕೊಡ್ತೀವಿ. ಈಗ ಅವ್ರು ಹೇಳಿದ್ರೆ ಯಾರೋ ಒಬ್ಬರು ಪಾರ್ಶ್ವ ಆಗ್ಯದಂಥೇಳಿ, ಯಾವಾಗ ಆಯಿತು ಪಾರ್ಶ್ವವಾಯು, ಯಾವಾಗ ಅವ್ರು ಲಕ್ಕು ಹೊಡಿತು, ಅದು ಎಲ್ಲ FIR ಬೇಕು. FIR ಬೇಕು. ಆಮೇಲೆ ಏನದ ಅದನ್ನು ದವಾಖಾನೆಯಲ್ಲಿ ಯಾವುದೇ ಒಂದು ದವಾಖಾನೆಗೆ ಅಡ್ಮಿಟ್ ಆಗಿರ್ತಾರಂದ್ರೆ ಮಿನಿಮಮ್ 7 ದಿವಸಕ್ಕಿಂತ ಕಡಿಮೆ ಅವಧಿಯಲ್ಲಿ ಅವ್ನು ಆರಾಮಾಯ್ತಪ್ಪ ಅಂದ್ರೆ ಅವನಿಗೆ ಎಷ್ಟು ಬಿಲ್ ಆಗಿರ್ತದೆ ಅಷ್ಟು ಬಿಲ್ ಕೊಡ್ತೀವಿ. ಮ್ಯಾಕ್ಸಿಮಮ್ ಅಂದ್ರೆ 1 ಲಕ್ಷ ತಕ್ಕ ಕೊಡ್ತೀವಿ. 1 ಲಕ್ಷವರೆಗೂ ಅವನಿಗೆ ನಾವು ನಮ್ಮ ಇಲಾಖೆಯಿಂದ ಧನಸಹಾಯ ಕೊಡ್ತೀವಿ. ಸಂಪೂರ್ಣವಾಗಿ ದುರ್ಬಲ ಹೊಂದಿದ್ರು ಕೈಕಾಲು ಹೋಗಿತ್ತಪ್ಪ ಅಂದರೆ 2 ಲಕ್ಷ ಕೊಡ್ತೀವಿ. ಸತ್ತರೆ 5 ಲಕ್ಷ ಕೊಡ್ತೀವಿ. ಈ ಒಂದಿಷ್ಟೊಂದು ಸ್ಕೀಮ್ ಅದ. ಅದರ ಜೊತೆಯಲ್ಲಿ ಯಾರ್ಯಾರು ಚಾಲಕರು ಪ್ರಾಣ ಹೋಗಿರ್ತದ್ರ ಅವ್ರಿಗೆ 5 ಲಕ್ಷ ಕೊಡೋದಲ್ಲದೆ ಇಬ್ಬರು ಮಕ್ಕಳಿಗೆ 1ನೇ ತರಗತಿಯಿಂದ ಹಿಡ್ಕೊಂಡು ಅಪ್ ಟು PUC ಸೆಕೆಂಡ್ವರೆಗೂ ಕೂಡ ಪ್ರತಿ ವರ್ಷ 10,000 ರೂಪಾಯಿ ಅವನಿಗೆ ಶೈಕ್ಷಣಿಕ ಧನಸಹಾಯ ಅಂತ ಕೊಡುವಂಥ ಸೌಲಭ್ಯ ಇದೆ. 10,000 ರೂಪಾಯಿ ಕೊಡ್ತೀವಿ ನಾವು. ಅದಕ್ಕೆ ಇಲ್ಲಿವರೆಗೂ ಇಲ್ಲಿ ಬಾಗಲಕೋಟೆ ಬಂದ ಬಳಿಕ 3 ಜನ ಡ್ರೈವರಿಗೆ 5 ಲಕ್ಷ 15 ಲಕ್ಷ ಕೊಟ್ಟಿದ್ದೀವಿ. 3 ಜನ ಡ್ರೈವರಿಗೆ. ಅದಕ್ಕೆ ನಿಮಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮ್ಗೆ ಯಾರಿಗೆ ಆಗಬಾರ್ದು. ಆದರೂ ಕೂಡ ಒಂದು ವೇಳೆ ಆಕ್ಸಿಡೆಂಟ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೀವು ಏನೇ ಇಡ್ರಿ ನಮ್ಮ ಕಾರ್ಮಿಕ ಇಲಾಖೆ ತಿಳಿಸಿರಿ, ನಾವು ಅವರನ್ನು ಕೊಡುವಂಥ ಸೌಲಭ್ಯ ಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ. ಇದು ಬಿಟ್ಟು ಇನ್ನೊಂದು ಏನಿದೆ ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಈ ಶ್ರಮ ಎಷ್ಟು ಜನ ಮಾಡಿಸ್ಕೊಂಡು ಕೈ ಎತ್ತರು ಈ ಶ್ರಮ ಕಾರ್ಡ್. ಓಕೆ, ವೆರಿ ಗುಡ್. ಈ ಶ್ರಮ ಕಾರ್ಡ್ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದ್ದು, ಈ ಶ್ರಮ ಕಾರ್ಡಿಂದ ಏನು ಉಪಯೋಗ ಅದ ಅಂದ್ರೆ ಇದರಲ್ಲಿ ಕೂಡ ಒಬ್ಬ ಡ್ರೈವರ್ ಆಕ್ಸಿಡೆಂಟಾಗಿ ತೀರ್ಕೊಂಡ್ರೆ 2 ಲಕ್ಷ ಕೊಡ್ತೀವಿ. ಈ ಶ್ರಮ ಕಾರ್ಡ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅಸಂಘಟ ಕಾರ್ಮಿಕರಿಗೆ, ಎಲ್ಲ ಅಸಂಘಟ ಕಾರ್ಮಿಕರು ಅಂದರೆ 16 ವರ್ಷ ಮೇಲ್ಪಟ್ಟು 60 ವರ್ಷ ಒಳಗಿರುವಂಥ ಎಲ್ಲ ಕಾರ್ಮಿಕರು, ಅವ್ರಿಗೆ ESI ಇರಬಾರ್ದು, PF ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಕಟ್ಟಬಾರ್ದು. ಅಂಥವ್ರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಶ್ರಮ ಕಾರ್ಡ್ ಮಾಡಿಸ್ಕೊಡಿ. ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ಅವರಿಗೆ ಆಕ್ಸಿಡೆಂಟಲ್ ಬೆನಿಫಿಟ್ 2 ಲಕ್ಷ ಬರ್ತದೆ, ಇಂಜೂರ್ಡ್ ಆದರೆ 1 ಲಕ್ಷ ಬರ್ತದೆ. ಅಂಥ ಈ ಶ್ರಮ ಹೊಂದಿದ ಕಾರ್ಡ್ ಫಲಾನುಭವಿಗಳಿಗೆ ನಮ್ಮ ಇಲಾಖೆಯಿಂದ ರೇಷನ್ ಕಾರ್ಡ್ ಕೊಡ್ತಾಯಿದ್ದೀವಿ. ರೇಷನ್ ಕಾರ್ಡ್ ಒಂದು ವೇಳೆ ರೇಷನ್ ಕಾರ್ಡ್ ಇದ್ದಿಲ್ಲ ಅಂದರೆ ರೇಷನ್ ಕಾರ್ಡ್ ಕೊಡ್ತಾಯಿದ್ದೀವಿ. ಆಮೇಲೆ ಮುಂದಿನ ದಿನದಲ್ಲಿ ಇಂಥ ಈ ಶ್ರಮ ಕಾರ್ಡ್ ಹೊಂದಿದ ಫಲಾನುಭವಿಗಳ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ, ಆಮೇಲೆ ಹೆಣ್ಣು ಮಕ್ಕಳು ಟೇಲರಿಂಗ್ ಮಾಡ್ತಾಯಿದ್ದಾರೆ, ಗಂಡು ಮಕ್ಕಳು ಟೇಲರಿಂಗ್ ಮಾಡ್ತಿದ್ರೆ ಟೇಲರಿಂಗ್ ಮಷಿನ್ ಕೊಡುವಂಥ ಸೌಲಭ್ಯ ಇದೆ. ಆಮೇಲೆ ಸೈಕಲ್ ಕೊಡುವಂಥ ಸೌಲಭ್ಯ ಬರ್ತಾಯಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಯಾರ್ಯಾರು ESI ಇರೋಂಗಿಲ್ಲ, PF ಇರೋಂಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ, ಇಂಥ ಕಾರ್ಮಿಕರು ಈ ಶ್ರಮ ಕಾರ್ಡ್ ಮಾಡಿಸ್ಕೊರಿ. ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಒಂದು ಆಧಾರ್ ಕಾರ್ಡು, ಒಂದು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೇ ಬೇಕು ದಾಖಲಾತಿ. ಇದು ಒಂದು ಸಲ ಮಾಡೋದ್ರಿಂದ ಲೈಫ್ ಟೈಮ್ ಬರ್ತದೆ. ಯಾವುದಾದ್ರೂ CS ಸೆಂಟರ್ದಾಗ ಹೋಗಿ ಈ ಶ್ರಮ ಕಾರ್ಡ್ ಮಾಡಿಕೊಡ್ತಾರೆ. ಅಥವಾ ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ಈ ಶ್ರಮ ರಿಜಿಸ್ಟ್ರೇಷನ್ ಅಂತ ಹೇಳ್ಕೊಂಡು ಹೊಡೆದ್ರು ಅದೂ ಆಟೋಮೆಟಿಕ್ ಬರ್ತದೆ. ಅದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಶ್ರಮ ಕಾರ್ಡ್ ಮಾಡಿಸ್ಕೊಡಿ. ಅದರ ಜೊತೆಯಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಬೇರೆ ಗೌರ್ಮೆಂಟ್ ಆಫೀಸರ್ ಇರಲಿ, ದೊಡ್ಡ ಫ್ಯಾಕ್ಟ್ರಿ ಇರಲಿ, ದೊಡ್ಡ ಸಂಸ್ಥೆಗಳಿರಲಿ,
ಯಾರ್ಯಾರು ESI ಇರ್ತದೆ, PF ಇರ್ತದೆ, ಅವರಿಗೆ 60 ವರ್ಷದ ನಂತರ ಪೆನ್ಷನ್ ಬರ್ತದೆ. 60 ವರ್ಷದ ನಂತರ ಪೆನ್ಷನ್ ಬರ್ತದೆ. ನಮ್ಮ ಗೌರ್ಮೆಂಟ್ ಆಫೀಸರಿಗೆ 60 ವರ್ಷದ ನಂತರ ಪೆನ್ಷನ್ ಬರ್ತದೆ. ಆದರೆ ನಿಮ್ಮಂಥ ಚಾಲಕರಿಗಾಗಲಿ, ಮನೆಯಲ್ಲಿ ಕೆಲಸ ಮಾಡುವಂಥರಾಗಲಿ, ಬೀದಿ ವ್ಯಾಪಾರಿಗಳಾಗಲಿ, ಸಣ್ಣ ಪುಟ್ಟ ಗ್ಯಾರೇಜ್ ಮಾಡುವಂಥರಾಗಲಿ, ಇವ್ರಿಗೆ ಯಾರಿಗೆ ಪೆನ್ಷನ್ ಬರೋಂಗಿಲ್ಲ, ಹೌದಿಲ್ಲ? ಪೆನ್ಷನ್ ಬರೋಂಗಿಲ್ಲ, ಹೌದಿಲ್ಲ? ನೀವು 60 ವರ್ಷದ ನಂತರ ನಿಮ್ಗೆ ವಯಸ್ಸಾಗಿರ್ತದೆ, ದುಡಿಯೋಕ್ಕಾಗಲ್ಲ, ಶಕ್ತಿ ಇರೋಂಗಿಲ್ಲ. ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಅವರು ನೋಡೋಂಗಿಲ್ಲ. ನಿಮ್ಗೆ 60 ವರ್ಷ ಆದ ತಕ್ಷಣ ಅಲಕ್ಷ್ಯ ಮಾಡ್ತಾರೆ, ಹೌದಿಲ್ಲ? ಅಲಕ್ಷ್ಯ ಮಾಡಿದ್ರಾಗ ನಿಮಗೆ ಜೀವನ ನಡೆಸೋದೇ ಒಂದು ಕಷ್ಟ ಆಗಿಬಿಡ್ತದೆ 60 ವರ್ಷದ ನಂತರ. ಆವಾಗ BP ಶುಗರ್ ಬಂದಿರ್ತದೆ, ಏನೇನೋ ಕಾರಣ ಇರ್ತಾವೆ. ಆಮೇಲೆ ಇದ್ದಂಥ ಸ್ವಸ್ಥರು ಕೂಡ ಸರಿಯಾಗಿ ನೋಡೋಂಗಿಲ್ಲ, ಮಕ್ಕಳು ನೋಡೋಂಗಿಲ್ಲ. ಅದಕ್ಕೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆ ಅಂತ ಹೇಳಿ ಬಂದಿದೆ, ಒಂದು PMSYM ಅಂತೇಳಿ. ದಯವಿಟ್ಟು ಲಕ್ಷವಾಗಿ ಕೇಳ್ರಿ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆ ಅಂತೇಳಿ, PMSYM ಅಂತೇಳಿ. 18 ವರ್ಷ ಮೇಲ್ಪಟ್ಟವರು, 40 ವರ್ಷ ಒಳಗಿರುವಂಥ ಎಲ್ಲ ಕಾರ್ಮಿಕರು, ಎಷ್ಟು 40 ವರ್ಷ ಒಳಗಿರುವಂಥವ್ರು, 18 ವರ್ಷ ಮೇಲ್ಪಟ್ಟಂಥ ಎಲ್ಲ ಕಾರ್ಮಿಕರು. ಎಲ್ಲ ಕಾರ್ಮಿಕರಂದ್ರೆ ಮನೆ ಕೆಲಸ ಮಾಡೋ ಹಿಡ್ಕೊಂಡು ಅಗ್ರಿಕಲ್ಚರ್ ಅಂದರೆ ಇದು ವ್ಯವಸಾಯ ಮಾಡುವಂಥ ಕಾರ್ಮಿಕರು ಹಿಡ್ಕೊಂಡು ಬೀದಿ ವ್ಯಾಪಾರಿಗಳು, ಪತ್ರಕರ್ತರು, ಫೋಟೋ ತೆಗೆಯುವಂಥವ್ರು ಎಲ್ಲರೂ ಅವ್ರ ಕಾರ್ಮಿಕರೇ. ಆದರೆ ಅವರಿಗೆ ESI ಇರಬಾರ್ದು, PF ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಕಟ್ಟಬಾರ್ದು. ಅಂಥವರು ನಾವು ಹೆಂಗೆ ಗೌರ್ಮೆಂಟ್ ಎಂಪ್ಲಾಯಿ ಮಾಡ್ತೀವಿ, ಪ್ರತಿ ತಿಂಗಳ ನಮ್ಮದು ವೇತನದಲ್ಲಿ ಕಟ್ ಮಾಡ್ತೀವಿ ನಾವು. ಮುಂದೆ 60 ವರ್ಷ ಆಗೋಣ ನಮ್ಮ ಪೆನ್ಷನ್ ಬರ್ತದೆ. ಅದೇ ರೀತಿ ನೀವು ಕೂಡ ದುಡಿಯುವ ವಯಸ್ಸಿನಲ್ಲಿ 18 ವರ್ಷ ಮೇಲ್ಪಟ್ಟವ್ರು, 40 ವರ್ಷ ಒಳಗಿರೋಂಥವ್ರು ಪ್ರತಿ ತಿಂಗಳು 56 ರೂಪಾಯಿ ಹಿಡ್ಕೊಂಡು 200 ರೂಪೀಸ್ ನಿಮ್ಮದು ಕಡೆ ಕಾಂಟ್ರಿಬ್ಯೂಷನ್ ಪ್ರತಿ ತಿಂಗಳು. ಫಾರ್ ಎಕ್ಸಾಂಪಲ್ 18 ವರ್ಷ ಸ್ಟಾರ್ಟ್ ಮಾಡಿದೆ ಅಂದ್ರೆ 56 ರೂಪಾಯಿ ಅಪ್ ಟು 60 ವರ್ಷ ಕಟ್ಟಬೇಕು. 19 ವರ್ಷದವರು 58 ರೂಪಾಯಿ, 20 ವರ್ಷ ಇದ್ದರು 60 ರೂಪಾಯಿ, ಹಿಂಗೆ ಜಾಸ್ತಿ ಆಗೋತ್ತು ಹೋಗಿ ಲಾಸ್ಟ್ 200 ರೂಪೀಸ್. ಎಷ್ಟು? 40 ವರ್ಷ ಇದ್ದವನು 41 ಆದ್ರೆ ಬರಲ್ಲ, 41 ಆದ್ರೆ ಬರೋಂಗಿಲ್ಲ. ಅದಕ್ಕೆ 56 ಪ್ರಾರಂಭಿಕ, 200 ರೂಪೀಸ್ ಲಾಸ್ಟ್. ನೀವು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಅಷ್ಟೇ ಸಮನಾದ ಅಮೌಂಟನ್ನು ಕೇಂದ್ರ ಸರ್ಕಾರದವರು ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಎಲ್ಲಿವರೆಗೆ? 60 ವರ್ಷ ತನಕ. 60 ವರ್ಷದ ನಂತರ ನಿಮ್ಮ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್, ಫಿಕ್ಸ್ಡ್ ಪೆನ್ಷನ್ 3,000. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ 41ಕ್ಕಿಂತ ಕಡಿಮೆ ಇರ್ತಕ್ಕಂಥ ಎಲ್ಲ ಚಾಲಕರು, ನಿರ್ವಾಹಕರು, ಕ್ಲೀನರ್ ಮಂದಿ, ತಾವುಗಳು, ತಮ್ಮ ಸಂಬಂಧಪಟ್ಟ ಎಲ್ಲ ರಿಲೇಷನ್ನು ಎಲ್ಲರೂ ಕೂಡ PMSY ಮಾಡಿಸ್ಕೊಡಿ. PMSY ಮಾಡಿಸ್ಕೊಂಡ್ರೆ ನಿಮ್ಗೆ 60 ವರ್ಷದ ನಂತರ ನೀವು ಸಾಯುವವರೆಗೂ ನಿಮಗೆ 3,000 ಪೆನ್ಷನ್ ಬರ್ತದೆ. ಒಂದು ವೇಳೆ ನೀವು ಸತ್ತರಂದ್ರೆ ನಿಮ್ಮ ಅರ್ಧ 1500 ರೂಪಾಯಿ ನೀವು ನಾಮಿನಿದವ್ರಿಗೆ ಬರ್ತದೆ, ನಾಮಿನಿದವ್ರಿಗೆ ಬರ್ತಾರೆ. ಅವ್ರು ಕೇಳ್ಬೋದು, ಏನು ರೀ 60 ವರ್ಷಕ್ಕೆ ಯಾರು ಇರ್ತಾರೆ ಯಾರಿಲ್ಲ ಅಂತ ಅಂತೀರಿ ಕೆಲವೊಬ್ಬರು ಸಲ. 60 ವರ್ಷ ಯಾರು ಇರ್ತಾರೆ ಯಾರಿಲ್ಲ ಅಂತೇಳಿ ಹಂಗೆ ಅನ್ಲಕ್ಕೆ ಹೋಗ್ಬಾರಿ. 60 ವರ್ಷ ತನಕ ನಿಮ್ಗೆ ಅದು ಪ್ರೀಮಿಯಮ್ ಕವರೇಜ್ ಇರ್ತದೆ. ಒಂದು ವೇಳೆ 60 ವರ್ಷಕ್ಕಿಂತ ಮುಂಚೆನೇ ನೀವು ಸತ್ತಿರಿ ಅಂದ್ರೆ ನೀವು ಏನು ಅಮೌಂಟ್ ತುಂಬಿಡ್ತೀರಿ ಅದ್ರ ಡಬಲ್ ಅಮೌಂಟ್ ಏನದ ನಿಮ್ಮ ನಾಮಿನಿಗೆ ಬರ್ತದೆ. ಆ ನಾಮಿನಿದವರಿಗೆ ಅನುಕೂಲ ಆಗುತ್ತೆ. ಇಲ್ಲ ಆ ನಾಮಿನಿದವರು ಅದನ್ನು ಪೆನ್ಷನ್ ಕಂಟಿನ್ಯೂ ಮಾಡ್ಬೋದು. ಅವರು 60 ವರ್ಷದ ನಂತರ ಅವ್ರಿಗೆ 3,000 ಪೆನ್ಷನ್ ಬರ್ತದೆ. ಈಗಿನ ದಿನದಾಗ 200 ರೂಪೀಸ್ 200 ರೂಪಾಯಿ ಏನು ಭಾಳ ಅಲ್ಲ. ಒಂದು ಗುಟಕ, ಒಂದು ನಾಷ್ಟ, ಚಹಾ ಕುಡಿದು ಹೋಗ್ಬಿಡ್ತದಲ್ಲ. 200 ರೂಪಾಯಿ ಏನೋ ಖರ್ಚು ಮಾಡಿಬಿಡ್ತೀರಿ. ಆದ್ರೆ ನಿಮ್ಮ ಮುಂದಿನ ಜೀವನಕ್ಕೆ ನಾವು ಒಳ್ಳೆಯದಾಗಿರ್ಬೇಕು, ಆರ್ಥಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ನೀವು PMSY ಮಾಡಿಸ್ಕೊಡಿ, ಈ ಶ್ರಮ ಮಾಡಿಸ್ಕೊಡಿ. ದಯವಿಟ್ಟು ಎಲ್ಲರೂ ಕೂಡ ಈ ಶ್ರಮ PMSY ಈ ಸೌಲಭ್ಯವನ್ನು ಪಡೆದುಕೊಡ್ರಿ. ಅದರ ಜೊತೆಯಲ್ಲಿ ಇನ್ನೊಂದು ಎಷ್ಟೋ ಜನ ನಿಮ್ಮ ಸಂಬಂಧಿಕರು, ನೀವಂತೂ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡೋಂಗಿಲ್ಲ, ನಿಮ್ಮ ಸಂಬಂಧಿಕರು ಯಾರಾದರೂ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರಂದ್ರೆ, ಕಟ್ಟಡ ಅಂದ್ರೆ ಈ ಗೌಂಡಿ ಕೆಲಸ ಮಾಡೋದಾಗಲಿ, ಎಲೆಕ್ಟ್ರಿಕಲ್ಲು, ಪ್ಲಂಬರು, ಮತ್ತು ಸುಣ್ಣ ಬಣ್ಣ ಮಾಡುವಂಥವ್ರು, ಕಾರ್ಪೆಂಟ್ರ್ ಮಾಡುವಂಥವ್ರು, ಮತ್ತು ಗೌಂಡಿ ಕೈಯ ಹೆಣ್ಣುಮಕ್ಕಳು ಸಹಾಯಕರಾಗಿ ಕೆಲಸ ಮಾಡೋವಂಥವ್ರು, ಅವರೆಲ್ಲರೂ ಕೂಡ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಉಚಿತವಾಗಿ ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು. ಉಚಿತವಾಗಿ ಕೊಡ್ತೀವಿ, ನಾವೇನು ದುಡ್ಡೇನು ತೊಗೊಂಗಿಲ್ಲ. ನೀವು ಆನ್ಲೈನ್ದಲ್ಲಿ ಹಾಕಿದ್ರೆ ಸಾಕು, ನಾವು ಒಂದು ಪರಿಶೀಲನೆ ಮಾಡಿ ಕೊಡ್ತೀವಿ. ಒಂದು ವೇಳೆ ಅಂಥ ಕಟ್ಟಡ ಕಾರ್ಮಿಕರು ನೋಂದಣಿ ಮಾಡಿಸಿದ್ರು, ಆ ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ಮದುವೆ ಮಾಡ್ತಾರಂದ್ರೆ 60,000 ರೂಪಾಯಿ ಕೊಡ್ತೀವಿ, ಇಬ್ಬರು ಮಕ್ಕಳಿಗೆ. ಮತ್ತು ಹೆಣ್ಣು ಮಕ್ಕಳು
ನೋಂದಣಿ ಮಾಡಿಸ್ಕೊಂಡಿದ್ದರು, ಗಂಡು ಮಕ್ಕಳು ನೋಂದಣಿ ಮಾಡಿಸ್ಕೊಂಡ್ರು, ಮದುವೆ ಆಗಿದ್ದಲ್ಲ ಅಂದರೆ ಆ ಕಾರ್ಡ್ ಮಾಡಿಸಿದ 1 ವರ್ಷ ನಂತರ ಅವರು ಮದುವೆ ಆದರೂ ಕೂಡ ಅವ್ರಿಗೆ 60 ರೂಪಾಯಿ ಕೊಡ್ತೀವಿ. ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಒಂದನೇ ತರಗತಿ ಸೇರ್ಕೊಂಡು ಡಿಗ್ರಿವರೆಗೂ ಕೂಡ ಕೊಡುವಂಥ ಸೌಲಭ್ಯ ಇದೆ. ಒಂದು ವೇಳೆ ಕಟ್ಟಡ ಕಾರ್ಮಿಕರು ಬಿಲ್ಡಿಂಗ್ ಕಟ್ಟುವಾಗ ಬಿದ್ದು ಸತ್ರ 5 ಲಕ್ಷ ಕೊಡ್ತೀವಿ. ಸಹಜವಾಗಿ ಮಣ್ಣು ಅಂದ್ರೆ 75,000 ರೂಪಾಯಿ ಕೊಡ್ತೀವಿ. ಮತ್ತು ಇಂಜೂರ್ಡ್ ಆದ್ರೆ ಹಾಸ್ಪಿಟಲ್ 2 ಲಕ್ಷವರೆಗೂ ಕೂಡ ಕೊಡುವಂಥ ಸೌಲಭ್ಯ ನಮ್ಮ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿದೆ. ಅದನ್ನು ಕೂಡ ನಿಮ್ಮ ಸಂಬಂಧಿಕರು ಯಾರಾದರೂ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾಯಿದ್ದಾರೆ ಇಂಥ ಸೌಲಭ್ಯಗಳು ಕೂಡ ಪಡೆಯಬೋದು. ಅದು ಬಿಟ್ಟು ಇನ್ನೊಂದು ಏನಿದೆ ಅಂದರೆ ಅಸಂಘಟ ಕಾರ್ಮಿಕರಂತಿದೆ. ಅಸಂಘಟ ಕಾರ್ಮಿಕರಿಂದ ಎಷ್ಟೋ ಜನ ಮನೆಯಲ್ಲಿ ಟೇಲರಿಂಗ್ ಕೆಲಸ ಮಾಡ್ತಿರ್ತಾರೆ, ಗ್ಯಾರೇಜ್ ಕೆಲಸ ಮಾಡ್ತಿರ್ತಾರೆ, ಆಮೇಲೆ ಹಮಾಲ್ರ ಕೆಲಸ ಮಾಡ್ತಿರ್ತಾರೆ, ಮನೆಗೆ ಹೋಗಿ ರೊಟ್ಟಿ ಮಾಡೋದು, ಬಾಂಡೆ ತೊಳೆಯೋದು ಮತ್ತು ಕಸ ತೆಗೆದೆಲ್ಲ ಮಾಡ್ತಿರ್ತಾರಲ್ಲ, ಅಂಥ ಗೃಹ ಕಾರ್ಮಿಕರಿಗೆ ಕಂಬಾರರು, ಕುಂಬಾರರು, ಟೇಲರ್ಗಳು, ಕ್ಷೌರಿಕರು, ಅಗಸರು ಅವರಿಗೆ ಕೂಡ ಪ್ರತ್ಯೇಕವಾಗಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಉಚಿತವಾಗಿ ಒಂದು ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ. ಆ ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕಾದ್ರೆ ಅವ್ರಿಗೆ ಕೂಡ 18 ವರ್ಷ ಮೇಲ್ಪಟ್ಟು 60 ವರ್ಷ ಒಳಗಿರಬೇಕು. ಅವರು ಕರ್ನಾಟಕ ರಾಜ್ಯದವರಾಗಿರಬೇಕು. ಅವ್ರು ಏನು ಮಾಡ್ಬೇಕಂದ್ರೆ ಒಂದು ಫೋಟೋ, ಆಧಾರ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಒಂದು ಎಕ್ಸ್ಟ್ರಾ ಆಧಾರ್ ಕಾರ್ಡ ನಾಮಿನಿದು, ಇಷ್ಟು ನಮ್ಮ ಆಫೀಸಿಗೆ ತಂದು ಕೊಟ್ಟರೆ ನಾವು ಉಚಿತವಾಗಿ ಕಾರ್ಡ್ ಮಾಡಿಕೊಡ್ತೀವಿ. ಮುಂದಿನ ದಿನದಲ್ಲಿ ಇವರಿಗೂ ಕೂಡ ವಿಶೇಷವಾಗಿ ಮೆಡಿಕಲ್ ಬೆನಿಫಿಟ್ಟು, ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಮತ್ತು ಇವೆಲ್ಲವನ್ನು ಕೂಡ ಕೊಡುವಂಥ ಸೌಲಭ್ಯಗಳಿದ್ದಾವೆ. ಈ ಕಾರ್ಮಿಕ ಇಲಾಖೆಯಿಂದ ಬಹಳಷ್ಟು ಸೌಲಭ್ಯಗಳಿವೆ. ತಾವೆಲ್ಲನೂ ಕೂಡ ತಾವು ಪಡೆದುಕೊಡ್ಬೇಕು. ಅದರ ಜೊತೆಯಲ್ಲಿ ಇದು ಮಾಹಿತಿ ತಾವು ತಿಳ್ಕೊಂಡು ಯಾರ್ಯಾರು ಅರ್ಹತೆ ಇರ್ತಾರೆ ಅವರಿಗೆಲ್ಲ ಮುಡಿಸುವಂಥ ಕಾರ್ಯ ಮಾಡಬೇಕು. ಈಗ ತಾವು ಹೇಳಿದಿರಿ ಅವ್ರ ಬಗ್ಗೆ, ಒಬ್ರು ಯಾರೋ ಲಕ್ಕು ಹೊಡೆದ್ರ ಬಗ್ಗೆ ಹೇಳಿದಿರಿ, ಅವ್ರದ್ದೆಲ್ಲ ಡೀಟೇಲ್ಸ್ ನಾನು ತಂದು ಕೊಡ್ರಿ. ಅದನ್ನು ನಾವು ಕೇಂದ್ರ ಕಚೇರಿಗೆ ಲೆಟರ್ ಬರೆದು ಅದರ ಬಗ್ಗೆ ಪರಿಶೀಲಿಸಿ ಒಂದು ವೇಳೆ ಕಾನೂನಾತ್ಮಕವಾಗಿ ಬರೋದಾದರೆ ನಾನು ಮಾಡಿಸ್ಕೊಡ್ಲಿಕ್ಕೆ ತಯಾರಿದ್ದೀನಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಇಲಾಖೆ ಯೋಜನೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ತಮಗೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.